ಆತ್ಮೀಯ ಪಾಲಕರೇ ಮತ್ತು ಶಿಕ್ಷಕರೇ, ವಿದ್ಯಾರ್ಥಿಗಳ ಮೇಲೆ ಬಳಸಬಹುದಾದಂತಹ 10 ಸೈಕಾಲಜಿಕಲ್ ಅಂಡ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಗಳನ್ನು ಹೇಳುತ್ತೇನೆ. ಮೊದಲನೇದಾಗಿ, ಪ್ರೇಸ್ ಇಂಪ್ರೂವ್ಸ್ ಲರ್ನಿಂಗ್. ಅಂದ್ರೆ ಮಕ್ಕಳನ್ನು ಹೊಗಳಿದಾಗ ಅವರ ಮೆದುಳಿನ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗಿ ಕಲಿಕೆಯ ಆಸಕ್ತಿ ಹೆಚ್ಚುತ್ತದೆ. ಹಾಗಾಗಿ ಮಕ್ಕಳನ್ನು ಹೊಗಳುವಂತ ಕೆಲಸ ಮಾಡಬೇಕು. ಅವರನ್ನು ನಾವು ಹೊಗಳಿದಾಗ ಅವರ ಮೆದುಳಿನಲ್ಲಿರುವಂತಹ ಸಂತೋಷದ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಅದರಿಂದ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಹಾಗಾಗಿ ಮಕ್ಕಳನ್ನು ಹೊಗಳುವುದು ಉತ್ತಮ. ವೆನ್ ಚಿಲ್ಡ್ರನ್ಸ್ ಆರ್ ಅಪ್ರಿಸಿಯೇಟೆಡ್, ಹ್ಯಾಪಿ ಕೆಮಿಕಲ್ಸ್ ಇನ್ ದ ಬ್ರೈನ್ ಇನ್ಕ್ರೀಸ್ ಮೋಟಿವೇಶನ್ ಟು ಲರ್ನ್. ಎರಡನೇ ಪಾಯಿಂಟ್, ಫಿಯರ್ ಬ್ಲಾಕ್ಸ್ ಲರ್ನಿಂಗ್. ಅಂದ್ರೆ ಭಯದಲ್ಲಿರುವಂತಹ ಮಕ್ಕಳ ಮೆದುಳು ಸರಿಯಾಗಿ ಕಲಿಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮಕ್ಕಳನ್ನು ಭಯದ ವಾತಾವರಣದಿಂದ ಹೊರತೆಗೆದು ಕಲಿಸುವಂತಹ ಪ್ರಯತ್ನ ಶಿಕ್ಷಕರ ಮತ್ತು ಪಾಲಕರದ್ದಾಗಿರಬೇಕು. ಫಿಯರ್ಫುಲ್ ಬ್ರೈನ್ ಕೆನಾಟ್ ಲರ್ನ್ ಎಫೆಕ್ಟಿವ್ಲಿ. ಅದು ಭಯದಲ್ಲಿ ಇದ್ದು ಏನಾದರೂ ಕಲ್ತ್ರೆ ಅದು ಶಾಶ್ವತವಾಗಿ ಉಳಿಯಲು ಸಾಧ್ಯ ಇಲ್ಲ, ಸರಿಯಾಗಿ ಅದು ಕಲಿಕೆ ಉಂಟಾಗುವುದಿಲ್ಲ. ಮೂರನೇ ಪಾಯಿಂಟ್, ಶಾರ್ಟ್ ಬ್ರೇಕ್ಸ್ ಇಂಪ್ರೂವ್ಸ್ ಕಾನ್ಸಂಟ್ರೇಷನ್. ಅಂದ್ರೆ ಸ್ವಲ್ಪ ವಿರಾಮ ಅಥವಾ ಸಣ್ಣ ಸಣ್ಣ ವಿರಾಮಗಳ ನೀಡಿದರೆ ಮಕ್ಕಳ ಗಮನ ಮತ್ತು ಏಕಾಗ್ರತೆ ಮತ್ತೆ ಹೆಚ್ಚುತ್ತದೆ. ನಾವು ಶಿಕ್ಷಕರಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಪ್ರತಿ 40 ನಿಮಿಷದ ನಂತರ ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಬ್ರೇಕ್ ಅನ್ನು ನಾವು ಮಕ್ಕಳಿಗೆ ನೀಡಬೇಕು. ಇದರಿಂದ ಮಕ್ಕಳ ಗಮನ ಮತ್ತು ಏಕಾಗ್ರತೆ ಮತ್ತೆ ಹೆಚ್ಚುತ್ತದೆ, ಒಂದು ತರ ರೀಸ್ಟಾರ್ಟ್ ಆಗುತ್ತದೆ. ಸ್ಮಾಲ್ ಬ್ರೇಕ್ಸ್ ಹೆಲ್ಪ್ ಸ್ಟೂಡೆಂಟ್ಸ್ ರೀಗೇನ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್. 4ನೇ ಪಾಯಿಂಟ್ ಅಂತ ಹೇಳಿದ್ರೆ, ಚಿಲ್ಡ್ರನ್ ರಿಮೆಂಬರ್ ವಿಜುವಲ್ ಲರ್ನಿಂಗ್ ಫಾಸ್ಟರ್. ಅಂದ್ರೆ ಚಿತ್ರಗಳು, ಬಣ್ಣಗಳು ಮತ್ತು ಚಟುವಟಿಕೆಗಳ ಮೂಲಕ ಮಕ್ಕಳು ಬೇಗ ಕಲಿಯುತ್ತಾರೆ. ಹಾಗಾಗಿ ನಾವು ಮಕ್ಕಳ ಕಲಿಕೆ ಉತ್ತಮವಾಗಬೇಕಂತ ಹೇಳಿದ್ರೆ ಚಿತ್ರಗಳು, ಬಣ್ಣಗಳು, ಚಟುವಟಿಕೆಗಳನ್ನು ಮಾಡಿಸುವುದರ ಮೂಲಕ, ಮಾಡೆಲ್ಸ್ ಗಳನ್ನು ತೋರಿಸುವುದರ ಮೂಲಕ, ಡಿಜಿಟಲೈಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಮಕ್ಕಳಿಗೆ ಬೋಧಿಸಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಬೇಗ ಕಲಿಯುವಂತ ಪ್ರಯತ್ನ ಮಾಡ್ತಾರೆ. ಚಿಲ್ಡ್ರನ್ ಲರ್ನ್ ಫಾಸ್ಟರ್ ಥ್ರೂ ವಿಜುವಲ್ ಕಲರ್ಸ್ ಅಂಡ್ ಆಕ್ಟಿವಿಟೀಸ್. ನೆಕ್ಸ್ಟ್ ಪಾಯಿಂಟ್, ರಿಪಿಟೇಷನ್ ಸ್ಟ್ರೆಂಥನ್ಸ್ ಮೆಮೊರಿ. ಅಂದ್ರೆ ಒಂದೇ ವಿಷಯವನ್ನು ಮರು ಅಭ್ಯಾಸ ಮಾಡಿದರೆ ನೆನಪಿನ ಶಕ್ತಿ ಗಟ್ಟಿಯಾಗುತ್ತದೆ. ಈ ಪಾಯಿಂಟ್ ನಾನು ನಿನ್ನೆ ಸಹ ಹೇಳಿದ್ದೆ. ಅಂದ್ರೆ ಯಾವುದೇ ಒಂದು ವಿಷಯವನ್ನು ಪದೇ ಪದೇ ಅಭ್ಯಾಸ ಮಾಡಿದರೆ ನೆನಪಿನ ಶಕ್ತಿ ಏನಾಗುತ್ತೆ, ಗಟ್ಟಿಯಾಗುತ್ತದೆ. ಹಾಗಾಗಿ ಒಂದು ವಿಷಯವನ್ನು ನಾವು ಪದೇ ಪದೇ ಅಭ್ಯಾಸ ಮಾಡುವುದರ ಮೂಲಕ ನಮ್ಮ ನೆನಪಿನ ಶಕ್ತಿಯನ್ನು ಗಟ್ಟಿ ಮಾಡಿಕೊಳ್ಳಬಹುದು. ರಿಪೀಟೆಡ್ ಪ್ರಾಕ್ಟೀಸ್ ಸ್ಟ್ರೆಂಥನ್ಸ್ ಮೆಮೊರಿ ಪವರ್. 6ನೇ ಪಾಯಿಂಟ್, ಪಾಸಿಟಿವ್ ಟೀಚರ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್. ಶಿಕ್ಷಕರ ಸ್ನೇಹಪೂರ್ಣ ವರ್ತನೆ ಅಥವಾ ತಂದೆ ತಾಯಿಗಳ ಸ್ನೇಹಪೂರ್ಣ ವರ್ತನೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಕೊಡುತ್ತದೆ. ಹಾಗಾಗಿ ಅವರ ಜೊತೆ ಸ್ನೇಹಪೂರ್ಣ ವರ್ತನೆಯನ್ನು ಮಾಡುವಂತ ಪ್ರಯತ್ನ ನಮ್ಮದಾಗಿರಬೇಕು. ಅ ಪಾಸಿಟಿವ್ ಟೀಚರ್ ಅಂಡ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಇಂಪ್ರೂವ್ಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. 7ನೇ ಪಾಯಿಂಟ್, ಹ್ಯಾಂಡ್ ರೈಟಿಂಗ್ ಆಕ್ಟಿವೇಟ್ಸ್ ದ ಬ್ರೈನ್. ಅಂದ್ರೆ ಕೈಯಿಂದ ಬರೆಯುವ ಅಭ್ಯಾಸ ಮೆದುಳಿನ ಚಿಂತನೆ ಮತ್ತು ನೆನಪಿನ ಭಾಗವನ್ನು ಹೆಚ್ಚು ಸಕ್ರಿಯಗೊಳಿಸುತ್ತದೆ. ರೈಟಿಂಗ್ ಬೈ ಹ್ಯಾಂಡ್ ಆಕ್ಟಿವೇಟ್ಸ್ ಇಂಪಾರ್ಟೆಂಟ್ ಲರ್ನಿಂಗ್ ಏರಿಯಾಸ್ ಆಫ್ ದ ಬ್ರೈನ್. ಹಾಗಾಗಿ ಕೈಯಿಂದ ಬರೆಯುವಂತಹ ಅಭ್ಯಾಸವನ್ನ ನಾವು ಮಾಡಿಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮೆದುಳಿನಲ್ಲಿ ಚಿಂತನೆ ಮತ್ತು ನೆನಪಿನ ಭಾಗ ಏನಾಗುತ್ತೆ, ಅಲ್ಲಿ ಸಕ್ರಿಯವಾಗಿ ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ, ಎವ್ರಿ ಚೈಲ್ಡ್ ಲರ್ನ್ಸ್ ಡಿಫ್ರೆಂಟ್ಲಿ. ಅಂದ್ರೆ ಪ್ರತಿ ಮಗುವಿನ ಕಲಿಕೆ ವೇಗ ಅಥವಾ ವಿಧಾನ ವಿಭಿನ್ನವಾಗಿರುತ್ತದೆ. ಕೆಲವೊಂದು ವಿದ್ಯಾರ್ಥಿಗಳು ಬೇಗ ಕಲಿಯಬಹುದು, ಕೆಲವೊಂದು ವಿದ್ಯಾರ್ಥಿಗಳು ನಿಧಾನವಾಗಿರಬಹುದು. ಸೊ ಅವರಿಗೆ ತಕ್ಕಂತೆ ನಾವು ಅವರಿಗೆ ಬೋಧಿಸಬೇಕಾಗುತ್ತದೆ. ಎವ್ರಿ ಚೈಲ್ಡ್ ಹ್ಯಾಸ್ ಅ ಡಿಫರೆಂಟ್ ಲರ್ನಿಂಗ್ ಸ್ಪೀಡ್ ಅಂಡ್ ಸ್ಟೈಲ್. ಎಲ್ಲರೂ ಸಮಾನವಾಗಿ ಇರುವುದಿಲ್ಲ. ನಾವು ಕ್ಲಾಸ್ ಅಲ್ಲಿ 40 ನಿಮಿಷದಲ್ಲಿ ಎಲ್ಲರನ್ನ ಟೀಚ್ ಮಾಡಿ ಬರ್ತೇವೆ. ಆದ್ರೆ ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಮಾತ್ರ ನಾವು ಹೇಳಿದಂತಹ ವಿಷಯವನ್ನು ಗ್ರ್ಯಾಪ್ ಮಾಡಿರುತ್ತಾರೆ. ಅಂದ್ರೆ ಇದು ಏನು ಸೂಚಿಸುತ್ತೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಸಮಾನವಾಗಿ ಕಲಿಯುವುದಿಲ್ಲ. ಅವರವರ ವೇಗ, ಅವರವರ ವಿಧಾನ ವಿಭಿನ್ನವಾಗಿರುತ್ತದೆ. 9ನೇ ಪಾಯಿಂಟ್, ಎನ್ಕರೇಜ್ಮೆಂಟ್ ರೆಡ್ಯೂಸಸ್ ಮಿಸ್ಟೇಕ್ಸ್. ಅಂದ್ರೆ ಪ್ರೋತ್ಸಾಹ ನೀಡಿದರೆ ಮಕ್ಕಳ ತಪ್ಪುಗಳು ಭಯವಿಲ್ಲದೆ ಹೊಸದನ್ನು ಪ್ರಯತ್ನಿಸುತ್ತಾರೆ. ನಾವು ಮಕ್ಕಳನ್ನು ಪ್ರೋತ್ಸಾಹ ನೀಡಿದರೆ ಮಕ್ಕಳು ತಪ್ಪುಗಳನ್ನು ಕಡೆಗಣಿಸಿ ಅಥವಾ ತಪ್ಪುಗಳನ್ನು ಕಡಿಮೆ ಮಾಡಿ ಭಯವಿಲ್ಲದೆ ಹೊಸದನ್ನು ಕಲಿಯಲು ಏನ್ ಮಾಡ್ತಾರೆ, ಪ್ರಯತ್ನ ಮಾಡುತ್ತಾರೆ. ಹಾಗಾಗಿ ಅವರನ್ನು ಪ್ರೋತ್ಸಾಹ ನೀಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ಮೆಂಟ್ ಹೆಲ್ಪ್ಸ್ ಚಿಲ್ಡ್ರನ್ ಟ್ರೈ ನ್ಯೂ ಥಿಂಗ್ಸ್ ವಿಥೌಟ್ ಫಿಯರ್ ಆಫ್ ಮಿಸ್ಟೇಕ್ಸ್. ಕೊನೆಯ ಪಾಯಿಂಟ್, ಹೆಲ್ದಿ ಫುಡ್ ಇಂಪ್ರೂವ್ಸ್ ಬ್ರೈನ್ ಫಂಕ್ಷನ್. ಅಂದ್ರೆ ಪೌಷ್ಟಿಕ ಆಹಾರ ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಹಾಯ ಮಾಡುತ್ತದೆ. ಹೆಲ್ದಿ ಫುಡ್ ಸಪೋರ್ಟ್ಸ್ ಬ್ರೈನ್ ಗ್ರೋತ್ ಅಂಡ್ ಬೆಟರ್ ಲರ್ನಿಂಗ್. ಹಾಗಾಗಿ ಯಾವಾಗಲೂ ಮಕ್ಕಳನ್ನು ಪೌಷ್ಟಿಕ ಆಹಾರವನ್ನ ನೀಡಬೇಕು. ಇದು ಮಕ್ಕಳ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ
ಮೆದುಳಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಹಾಯ ಮಾಡುತ್ತದೆ. ಮಕ್ಕಳ ಮನಸ್ಸನ್ನು ಗೆದ್ದಂತಹ ಶಿಕ್ಷಕರು ಮಾತ್ರ ಅವರ ಭವಿಷ್ಯವನ್ನು ರೂಪಿಸಬಹುದು. ಟೀಚರ್ಸ್ ಹೂ ವಿನ್ ಚಿಲ್ಡ್ರನ್ಸ್ ಹಾರ್ಟ್ಸ್ ಕ್ಯಾನ್ ಶೇಪ್ ದೇರ್ ಫ್ಯೂಚರ್. ಹಾಗಾಗಿ ಶಿಕ್ಷಕರೇ ಮಕ್ಕಳ ಭವಿಷ್ಯವನ್ನು ನಾವು ರೂಪಿಸಬೇಕಂತ ಹೇಳಿದ್ರೆ ಮೊದಲನೇದಾಗಿ ಅವರ ಮನಸ್ಸನ್ನು ನಾವು ಗೆಲ್ಲಬೇಕಾಗುತ್ತದೆ. ಇಷ್ಟು ಹೇಳಿ